ಒಂದು ಫೈನ್ ಡೇ ನನಗೆ ಜೆ ಡಿ ಸರ್ ಕಡೆಯಿಂದ ಕಾಲ್ ಬಂತು, ಬಾ ಒಂದ್ಸರಿ ಮಾತಾಡಬೇಕು ಅಂತ ಹೋದೆ. ಅವ್ರು ಹೇಳಿದ್ರು ಈ ಥರದ್ದು ಒಂದು ಕತೆ ಇದೆ, ಈ ಕತೆಗೆ ನೀಟಾಗಿ ಒಂದು ರೂಪುರೇಷೆ ಕೊಟ್ಟು ನೀನು ಬ್ಯೂಟಿಫುಲ್ಲಾಗಿ ಆ ಕತೆನ ಒಂದು ಸ್ಕ್ರೀನ್ ಪ್ಲೇನ ಇಟ್ಕೊಂಡು ಬಾ ನೀನು ಆಫೀಸ್ಗೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಆ ಕತೆ ಮೇಲೆಲ್ಲ ವರ್ಕ್ ಮಾಡಿದೆ. ಕತೆ ನನಗೆ ಸಖತ್ ಎಕ್ಸೈಟಿಂಗ್ ಅನ್ನಿಸ್ತು. ಜೆ ಡಿ ಸರ್ ಜೊತೆ ಡಿಸ್ಕಸ್ ಮಾಡಿ 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 ಕೊನೆಗೆ ಒಂದು ಆಕಾರ ಕೊಟ್ವಿ. ಇದಕ್ಕೆ ಆಕಾರ ಎಲ್ಲ ಕೊಟ್ಟಾದಮೇಲೆ ಹೋಗಿ ಪ್ರೆಸೆಂಟ್ ಮಾಡಿದೆ ಜೆ ಡಿ ಸರ್ಗೆ. ಜೆ ಡಿ ಸರ್ ಒಂದು ವಿಷಯದಲ್ಲಿ ಕ್ಲಿಯರ್ ಆಗಿದ್ದರು, ಕತೆ ಸ್ಕ್ರೀನ್ ಪ್ಲೇ ನನಗೆ ಇಷ್ಟ ಆದರೆ ಮಾತ್ರ ಮುಂದುವರಿತೀನಿ ನಾನು, ಇಲ್ಲ ಅಂತಂದರೆ ಇಲ್ಲ ಅಂತ. ಅವ್ರು ಒಂಥರ ನನಗೆ ಒಂಥರ ಸ್ಕೂಲ್ ಟೀಚರ್ ಇದ್ದಂಗೆ ಜೆ ಡಿ ಸರು. ಸೊ ಅವ್ರು ಹಂಗೆ ಹೇಳಿದರು, ಹೋಮ್ವರ್ಕ್ ಮಾಡ್ಕೊಂಡು ಬರ್ದಿದ್ರೆ ಕೈ ಮೇಲೆ ಹೊಡಿತೀನಿ ಅಂದಂಗೆ ಹೇಳಿದರು ಅವರು. ಸೊ ಮಾಡ್ಕೊಂಡು ಹೋದೆ. ಅವರು ಸರಿ ನಾನು ನೋಡ್ಬಿಟ್ಟು ಹೇಳ್ತೀನಿ ಅಂತ ನೋಡಿದ್ರು. ನೋಡಾದ್ಮೇಲೆ ಓಕೆ ಲೆಟ್ ಸ್ಟಾರ್ಟ್ ಅಂತ ಹೇಳಿದ್ರು. ಇಮಿಡಿಯೇಟಾಗಿ ಬಂದು ನನ್ನ ಹೆಂಡತಿಗೆ ಹೇಳಿದೆ, ಈ ಥರ ಇದೆಯಮ್ಮ ಅಂತ. ಫಸ್ಟ್ ನನಗೆ ಸಾಲ ಕೊಟ್ಟಿದ್ದು ಇವಳೆ, 5 ಲಕ್ಷ ಇನ್ವೆಸ್ಟ್ ಮಾಡಿದ್ಲು. ಸೊ ಸಾಲ ಅಂತ ಏನಕ್ಕೆ ಅನ್ಕೋಬೇಕು, ಬಾ ನೀನೇ ಪ್ರೊಡ್ಯೂಸರ್ ಅಂತ ಸೇರಿಸ್ಕೊಂಡೇ ಬಿಟ್ಟೆ. ಅಂದ್ರೆ ಸಾಲ ಅಂತಂದ್ರೆ 5 ಲಕ್ಷ ವಾಪಸ್ ಕೊಡ್ಬೇಕಲ್ವಾ, ಅದೇ ಸೇರಿಸ್ಕೊಂಡ್ಬಿಡ್ತು ಅಂದ್ರೆ ಇನ್ನೊಂದಷ್ಟು ದುಡ್ಡು ಹಾಕಿಸ್ಕೋಬೋದಲ್ಲ ಅಂತ ಸೇರಿಸ್ಕೊಂಡೇ ಬಿಟ್ಟೆ.